ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಸ್ಟೇಟ್ ESI ವತಿಯಿಂದ ನರ್ಸಿಂಗ್ ರಿಕ್ರೂಟ್ಮೆಂಟ್ಸ್ ಹಾಗೂ ಫಾರ್ಮಸಿ ರಿಕ್ರೂಟ್ಮೆಂಟ್ಸ್ಗಳು ಬಂದಿದ್ದಾವೆ ಸ್ನೇಹಿತರೆ. ಒಂದು ಸಂತಸದ ಸುದ್ದಿಯಾಗಿರುತ್ತದೆ. ಇದರ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ. ಆದರೆ ಇವತ್ತಿನ ವಿಚಾರ ಸಿಮಿಲರ್ ಆಗಿರುತ್ತೆ ಸ್ನೇಹಿತರೆ. ಏನು ಅಂತಂದರೆ, ನಮಗೆ ಪೋಸ್ಟ್ಗಳು ಬಂದಿದ್ದಾವೆ. ಸುಮಾರು 2020ರಲ್ಲಿ ಬಂದಂತಹ ಪೋಸ್ಟ್ ನಂತರ ಇವಾಗ ಬರ್ತಾ ಇದ್ದಾವೆ. ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 736 ಪೋಸ್ಟ್ಗಳು, ತದನಂತರ ಬಂದದ್ದು 889 ಪೋಸ್ಟ್ಗಳು. ಅದು ಕಾಂಟ್ರಾಕ್ಚುಯಲ್ ಎಂಪ್ಲಾಯಿಗಳಿಗೆ 2% ಅಂಕಣಗಳನ್ನು ಕೊಟ್ಟು, ಅಂದರೆ ಬೋನಸ್ ಪಾಯಿಂಟ್ಸ್ಗಳನ್ನು ಕೊಟ್ಟು ಅವರು ಸೆಲೆಕ್ಷನ್ ಮಾಡಿದ್ದಂಥದ್ದು 889 ಪೋಸ್ಟು. ಅದರ ಮುಂಚೆ ಇರುವಂಥದ್ದು 736 ಪೋಸ್ಟು. ಅದಾದ ಮೇಲೆ ಸುಮಾರು ಜನ ವೆಯ್ಟಿಂಗಲ್ಲಿದ್ದಾರೆ. ಸುಮಾರು ಗ್ರ್ಯಾಜುಯೇಟ್ಸ್ ಪಾಸ್ಔಟಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬರಬಹುದು ಅಥವಾ ನಾಳೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಬಹುದು ಪೋಸ್ಟ್ಗಳು ನರ್ಸಿಂಗ್ಗೆ ಅನ್ನುವಂಥದ್ದು ನಾವು ನೋಡ್ತಾ ಇರುವಾಗ ಈ ಒಂದು ಒಳ್ಳೆಯ ಸುದ್ದಿ ಅನ್ನಬಹುದು ಸ್ನೇಹಿತರೆ. ಸೊ ಎಷ್ಟೋ ಜನ ಕೇಳಿದ್ರಿ ಇದರ ಬಗ್ಗೆ ಒಂದು ಡೀಟೇಲ್ ಆದಂಥ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಕೇಳಿದ್ದಕ್ಕೆ ಲಾಸ್ಟ್ ಟೈಮ್ ನಾವು ಮಾಡಿ ನಿಮ್ಮೊಂದಿಗೆ ಹಂಚಿದ್ದೀವಿ. ಸೊ ಈ ಒಂದು ಹುದ್ದೆಗಳ ವಿವರ ಹೇಗಿರುತ್ತೆ ಅಂತಂದರೆ, ಫಾರ್ಮಸಿ ಆಫೀಸರ್ ಹುದ್ದೆಗಳು ವೇತನ ಶ್ರೇಣಿ ರೂಪಾಯಿಗಳಲ್ಲಿ 44,425ರಿಂದ 83,700 ರೂಪಾಯಿ. ಹುದ್ದೆಗಳ ಸಂಖ್ಯೆ ಟೋಟಲ್ 98 ಆಗಿರುತ್ತೆ. ಅದಲ್ಲದೆ ನರ್ಸಿಂಗ್ ಆಫೀಸರ್ ಶುಶ್ರೂಷಾಧಿಕಾರಿಗಳ ಹುದ್ದೆ 54,175ರಿಂದ 99,400 ರೂಪಾಯಿ. ಟೋಟಲ್ ಹುದ್ದೆಗಳ ಸಂಖ್ಯೆ 90. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ 188 ಹುದ್ದೆಗಳ ಸಂಖ್ಯೆ ಇರುತ್ತೆ ಸ್ನೇಹಿತರೆ. ಇದು ESIಯಲ್ಲಿ ಇದರ ಬಗ್ಗೆ ಡೀಟೇಲ್ ಆದಂಥ ವಿಡಿಯೋ ಇದೆ. ಮತ್ತು ನಾನು ಅದರ ಬಗ್ಗೆ ಡೀಟೇಲಾಗಿ ಹೋಗಲಿಕ್ಕೆ ನಾನು ಇಷ್ಟಪಡಲ್ಲ ಸ್ನೇಹಿತರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಒಂದು ಕನ್ಫ್ಯೂಷನಲ್ಲಿದ್ದಾರೆ ಜನರು. ಏನು ಅಂತಂದರೆ, ಫಾರ್ಮಸಿ ಆಫೀಸರ್, ಆಮೇಲೆ ನರ್ಸಿಂಗ್ ಆಫೀಸರ್, ಶುಶ್ರೂಷಾಧಿಕಾರಿಗಳ ಹುದ್ದೆಗಳಲ್ಲಿ ಏನು ಕನ್ಫ್ಯೂಷನ್ ಇದೆ ಅಂದರೆ, ಶೈಕ್ಷಣಿಕ ವಿದ್ಯಾರ್ಹತೆ ಮಸ್ಟ್ ಪೊಸೆಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಎನ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ, ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್. ಇದು ಫಾರ್ಮಸಿ ಆಫೀಸರ್ದು. ಅದಲ್ಲದೆ ಮಸ್ಟ್ ಪೊಸೆಸ್ ಎ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಇಶ್ಯೂಡ್ ಬೈ ಎ ಅಥಾರಿಟಿ ಆಥರೈಸ್ಡ್ ಬೈ ಎ ಗೌರ್ಮೆಂಟ್ ಆಫ್ ಕರ್ನಾಟಕ, ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್. ಅಂತಂದರೆ ಡಿಪ್ಲೊಮಾ ಹೋಲ್ಡರ್ಸ್ಗಳನ್ನು ಮಾತ್ರ ಇದು ಪರಿಗಣಿಸಲಾಗುತ್ತದೆ ಎನ್ನುವಂಥದ್ದು ಒಂದು ಕ್ರಿಟಿಕ್ ಕೇಳಿ ಬರ್ತಾ ಇದೆ. ಸುಮಾರು ಜನ ನನಗೆ ಮೆಸೇಜ್ ಪರ್ಸನಲಾಗಿ ಮಾಡ್ತಾ ಇದ್ದಾರೆ. ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ಏನು ಅಂತಂದರೆ, ಸರ್ ಓನ್ಲಿ ಫಾರ್ ಡಿಪ್ಲೊಮಾ ನರ್ಸಸ್ಗಳಿಗೆ ಮಾತ್ರ ಈ ಒಂದು ವೇಕೆನ್ಸಿ ಬಿಟ್ಟಿದ್ದಾರೆ, ಅಥವಾ ಡಿಪ್ಲೊಮಾ ಫಾರ್ಮಸಿ ಯಾರು ಮಾಡಿದ್ದಾರೆ ಅವರಿಗೋಸ್ಕರ ಮಾತ್ರ ಈ ಒಂದು ವೇಕೆನ್ಸಿ ಲಿಸ್ಟನ್ನು ಬಿಟ್ಟಿದ್ದಾರೆ ಸರ್. ಸೊ ನಮ್ಮ ಭವಿಷ್ಯ ಏನು? ನಾವು ಡೈರೆಕ್ಟಾಗಿ BSc ನರ್ಸಿಂಗ್ ಮಾಡ್ಕೊಂಡಿದ್ದೀವಿ. ತದನಂತರ ಕೆಲವರು MSc ಕೂಡ ಮಾಡ್ಕೊಂಡಿದ್ದೀವಿ. ವೇಟಿಂಗಲ್ಲಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರದ ವೇಕೆನ್ಸೀಸ್ಗಳು ಬರ್ತಾವೆ ಅಂತ ಹೇಳಿಬಿಟ್ಟು. ಬಟ್ ಬಂದಂಥ ವೇಕೆನ್ಸಿಗಳಲ್ಲಿ ಓನ್ಲಿ ಡಿಪ್ಲೊಮಾ ನರ್ಸಸ್ ಅಥವಾ ಡಿಪ್ಲೊಮಾ ಫಾರ್ಮಸಿ ಇದ್ದವರಿಗೆ ಮಾತ್ರ ಪರಿಗಣಿಸಲಾಗ್ತಾ ಇದೆ ಸ್ನೇಹಿತರೆ. ಸೊ ಏನು ಮಾಡೋದು ಅನ್ನುವಂಥ ಗೊಂದಲ ಒಂದು ಕಾಡ್ತಾ ಇದೆ ಸ್ನೇಹಿತರೆ. ಹೌದು, ಇದರ ಒಂದು ಡೀಟೇಲ್ಸ್ ಆಗಿ ನೋಡಿದಾಗ, ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡಿದಾಗ ಓನ್ಲಿ ಫಾರ್ ಡಿಪ್ಲೊಮಾ ಹೋಲ್ಡರ್ಸ್ ಎನ್ನುವಂಥದ್ದನ್ನು ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಂತಹ ಟೈಮಲ್ಲಿ ನಾವೇನು ಮಾಡಬಹುದು ಅಥವಾ ನಾವು ಯಾವ ರೀತಿ ಇದಕ್ಕೆ ಅಪ್ರೋಚ್ ಆಗಬಹುದು ಅಂತಂದರೆ, ಫಸ್ಟ್ ಥಿಂಗ್ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದಾವೆ, KEA ಆಗಲಿ ಅಥವಾ ESI ಡಿಪಾರ್ಟ್ಮೆಂಟ್ ಆಗಲಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಂಬರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಸರ್ ಓನ್ಲಿ ಫಾರ್ ಈ ಡಿಪ್ಲೊಮಾ ಹೋಲ್ಡರ್ ನರ್ಸಸ್ ಆಗಲಿ ಅಥವಾ ಫಾರ್ಮಸಿ ಅಧಿಕಾರಿಗಳಾಗಲಿ ಅವರಿಗೋಸ್ಕರ ಮಾತ್ರ ಈ ಒಂದು ಇದು ಕೊಟ್ಟಿದ್ದೀರಾ, ಯಾಕೆ ಅಂತ ಹೇಳಿಬಿಟ್ಟು ಕೇಳಬಹುದು ಸ್ನೇಹಿತರೆ. ಸೊ ಅವರ ಒಂದು ಉತ್ತರ ಏನಿರುತ್ತೆ ಅಂತಂದರೆ, ಆ್ಯಸ್ ಪರ್ CNR ರೂಲ್ಸ್, ಆ್ಯಸ್ ಪರ್ ಅಮೆಂಡ್ಮೆಂಟ್ ಮಾಡಿದ್ವಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಡಿಪ್ಲೊಮಾ ಹೋಲ್ಡರ್ಸ್ಗಳನ್ನು ಮಾತ್ರ ತಗೋತಾ ಇದ್ದೀವಿ ಅಂತ ಹೇಳಿದಾಗ, ನಾವು ನೆಕ್ಸ್ಟ್ ಏನು ಮಾಡಬಹುದು ಅಂತಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಾವು ಯಾವಾಗ ಜಾಯಿನ್ ಆಗ್ತಾ ಇದ್ದೀವಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ಕೂಡ ಡಿಪ್ಲೊಮಾ ಹೋಲ್ಡರ್ಸ್ಗಳು, ಅದಲ್ಲದೆ BSc ನರ್ಸಿಂಗ್ ಹೋಲ್ಡರ್ಸ್ ಯಾರಿದ್ದಾರೆ ಅವರುಗಳನ್ನು ಕೂಡ
ಸೇಮ್ ಕ್ಯಾಡರ್ ಅಂತ ಪರಿಗಣನೆ ಮಾಡಿ ಸೇಮ್ ಬೇಸಿಕ್ ಸೇಮ್ ಸ್ಯಾಲ್ರಿಯನ್ನು ಕೊಟ್ಟು ಇಬ್ಬರಿಗೂ ಒಂದು 75-25 ಕೋಟಾದ ಅಡಿಯಲ್ಲಿ ಸೆಲೆಕ್ಷನ್ ಆಗಿತ್ತು ಸ್ನೇಹಿತರೆ. ಬಟ್ ವೇರ್ಯಾಸ್ ಇಲ್ಲಿ ನೋಡಿದಾಗ ನಮಗೆ ಏನಾಗ್ತಾ ಇದೆ ಅಂತಂದರೆ ಓನ್ಲಿ ಫಾರ್ ಡಿಪ್ಲೊಮಾ ಅಂತಂದರೆ ಮತ್ತು BSc ಮಾಡಿದವರು ಏನಾಗಬೇಕು, ಡಿಪ್ಲೊಮಾ ಮಾಡಿಕೊಂಡು ತದನಂತರ ಪೋಸ್ಟ್ BSc ಮಾಡಿದವರಿಗೆ ಚಾನ್ಸ್ ಇದೆ. ಬಟ್ ಡೈರೆಕ್ಟಾಗಿ BSc ನರ್ಸಿಂಗ್ 4 ವರ್ಷ ಈ ಸ್ಟಡಿ ಮಾಡಿದವರಿಗೆ, ಡಿಗ್ರಿ ಮಾಡಿದವರಿಗೆ ಅವರ ಗತಿ ಎನ್ನುವಂಥದ್ದು ಒಂದು ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬಹುದು ಅಂತಂದರೆ, ಎಷ್ಟು ಜನ ಇದರ ಬಗ್ಗೆ ಕಾಳಜಿ ವಹಿಸ್ತಾರೆ ಅವರ ಒಂದು ಪಟ್ಟಿ ಮಾಡಿಕೊಂಡು ಪ್ರತಿಯೊಬ್ಬರು ಒಂದು ಲೆಟ್ರ್ ಮುಖಾಂತರ ಒಂದು ಫಾರ್ಮೆಟ್ ಮಾಡಿಕೊಂಡು ಒಂದು ಅಬ್ಜೆಕ್ಷನ್ ಲೆಟ್ರ್ ಮುಖಾಂತರ ನಾವು ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಲೆಟ್ರ್ ಕಳಿಸ್ಬೋದು. ಇನ್ನೂ ಕಾಲ ಮಿಗಲಿಲ್ಲ ಸ್ನೇಹಿತರೆ, ಇನ್ನೂ ಲಾಸ್ಟ್ ಡೇಟ್ ಇದೆ. ಸೊ ಅದರ ಒಳಗಡೆ ನಾವು ಒಂದು ಲೆಟ್ರ್ ಕಳಿಸ್ಬಹುದು. ಒಂದನೇದಾಯಿತು. ಎರಡನೇದು ಏನು ಅಂತಂದರೆ, ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕಾ ಪ್ಲೇಸ್ಗಳಲ್ಲಿ ಇರುವಂತಹ MLAಗಳು ಅಥವಾ MP ಗಳನ್ನು ಅಥವಾ ಮಿನಿಸ್ಟರ್ಸ್ಗಳನ್ನು ಭೇಟಿಯಾಗಿ ಒಂದು ಮನವಿ ಪತ್ರ, ಪರ್ಸ್ನಲ್ ಅಲ್ಲದೇ ಗುಂಪಾಗಿ 10 ಜನ ಅಥವಾ 50 ಜನ, ಎಷ್ಟು ಜನ ಇದ್ದಾರೆ ನಿಮ್ಮ ಆಕಾಂಕ್ಷಿಗಳು, ಫಾರ್ಮಸಿ ಮಾಡಿದವರಾಗಲಿ ಅಥವಾ ಇದು ಒಂದು BSc ನರ್ಸಿಂಗ್ ಮಾಡಿದವರಾಗಲಿ, ಅವರುಗಳು ಕೂತ್ಕೊಂಡು ಅವರಿಗೆ ರಿಕ್ವೆಸ್ಟ್ ಸಲ್ಲಿಸೋದು, ದಬಾವು ಹಾಕುವುದು ಡಿಪಾರ್ಟ್ಮೆಂಟ್ ಮೇಲೆ. ಯಾಕೆ ನಮ್ಮ ಈ ಒಂದು ESIಯಲ್ಲಿ ಅಂದರೆ ಕಾರ್ಮಿಕ ಇಲಾಖೆಯಲ್ಲಿ ನಮಗೆ ಯಾಕೆ ಒಂದು ತಾರತಮ್ಯ ತೋರಿಸ್ತಾ ಇದ್ದಾರೆ ಎನ್ನುವಂಥದ್ದು ಆ ಒಂದು ರೀತಿ ಮಾಡ್ಬೋದು ಸ್ನೇಹಿತರೆ. ಅದಲ್ಲದೆ ಅಷ್ಟೇ ನಾವು ಮಾಡಿದ್ದೀವಿ, ಹೌದು, ಒಂದು ಲೆಟ್ರ್ ನಾವು ಡೈರೆಕ್ಟಾಗಿ ಒಂದು ನಮ್ಮ ಇಲಾಖೆಗೆ ಒಂದು ಲೆಟ್ರನ್ನು ಪೋಸ್ಟ್ ಮಾಡಿದ್ದೀವಿ, ಸೊ ದ್ಯಾಟ್ ಅದರ ಇತ್ಯರ್ಥ ಆಗ್ಬೋದು, ಆಗಲಿಕ್ಕಿಲ್ಲ. ಯಾಕಂತಂದರೆ ಇದರಲ್ಲಿ ಕ್ಲಿಯರ್ ಕಟ್ ಏನು ಹೇಳಿದ್ದಾರೆ ಅಂತಂದರೆ, ಯಾವುದೇ ರೀತಿಯಾದಂತಹ ಈ ಒಂದು ಪತ್ರ ವ್ಯವಹಾರವನ್ನು ಎಂಟರ್ಟೈನ್ ಮಾಡುವುದಿಲ್ಲ ಎನ್ನುವಂಥದ್ದು ಈ ಒಂದು ನೋಟಿಫಿಕೇಷನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಾವು ಯಾವಾಗ ಲೆಟ್ರ್ ಬರಿತೀವಿ, ಸರ್ ನಾವು BSc ನರ್ಸಿಂಗ್ ಮಾಡ್ಕೊಂಡಿದ್ದೀವಿ, ನಾವು ಫಾರ್ಮಸಿ ಮಾಡ್ಕೊಂಡಿದ್ದೀವಿ, ನಮಗೆ ಚಾನ್ಸ್ ಸಿಗ್ತಾ ಇಲ್ಲ ಅಂತಂದರೆ ಅವರು ಎಂಟರ್ಟೈನ್ ಮಾಡ್ತಾರಾ ಇಲ್ಲ ಅನ್ನೋವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಇದೆ ಅನ್ನುವಂಥದ್ದು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಸರ್ ಇಲ್ಲಿ ಹೋಪ್ ಇಲ್ಲ ಅಂದರೆ ನೆಕ್ಸ್ಟ್ ಹೋಪ್ ಏನಿರಬಹುದು ಅಂತಂದರೆ, ನೆಕ್ಸ್ಟ್ ಹೋಪ್ ಏನಿದೆ ಅಂತಂದರೆ, ನಮ್ಮ ಆಯಾ ಜಿಲ್ಲೆಗಳಲ್ಲಿ ತಾಲೂಕಾ ಪ್ಲೇಸಲ್ಲಿ ಇರುವಂಥ ಮಿನಿಸ್ಟರ್, ಸಚಿವರಾಗಲಿ ಮತ್ತೊಬ್ಬರಾಗಲಿ ಅವರಿಗೆ ಭೇಟಿ ಮಾಡಿ ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿ ನಮಗೆ ಕೂಡ ಒಂದು ಚಾನ್ಸ್ ಕೊಡಿ ಸರ್, ಈ ಒಂದು ರೀವ್ಯಾಲ್ಯೂಯೇಟ್ ಮಾಡಿಕೊಂಡು ನಮಗೆ ಕೂಡ ಇದರಲ್ಲಿ ಸೇರಿಸ್ಕೊಳ್ಳಿ ಸರ್, 75-25 ಆಗಲಿ ಅಥವಾ 50% ಡಿಪ್ಲೊಮಾ ಕ್ಯಾಂಡಿಡೇಟು 98 ಪೋಸ್ಟ್ ಇದ್ದಾವೆ ಅಂತಂದರೆ 49 ಡಿಪ್ಲೊಮಾ ಕ್ಯಾಂಡಿಡೇಟ್ಸು, 49 BSc ಕ್ಯಾಂಡಿಡೇಟ್ಸ್ಗಳನ್ನು ಇದರಲ್ಲಿ ತೊಗೋಬೋದು ಎನ್ನುವಂಥದ್ದನ್ನು ಆ ರಿಕ್ವೆಸ್ಟ್ ಮುಖಾಂತರ ದಬಾವು ಹಾಕಿ, ಪ್ರೆಷರ್ ಹಾಕಿ ಮಾಡಿದರೆ ಆ ಮನವಿ ಮುಖಾಂತರ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಎನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಅದಲ್ಲದೆ ನೆಕ್ಸ್ಟ್ ಏನು ಮಾಡಬಹುದು ಅಂತಂದರೆ, ಯಾರು ವಕೀಲರಿದ್ದಾರೆ, ನ್ಯಾಯಾಲಯದಲ್ಲಿ ಯಾರು ನ್ಯಾಯವಾದಿಗಳಿದ್ದಾರೆ, ವಕೀಲರನ್ನು ಭೇಟಿ ಮಾಡಿ, ಯಾರು ರೆಪ್ಯೂಟೆಡ್ ವಕೀಲಿದ್ದಾರೆ, ಈ ಒಂದು C&R ರೂಲು ಅಥವಾ ಯಾವುದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುವಂಥದ್ದು ಗೌರ್ಮೆಂಟ್ ರಿಲೇಟೆಡ್ ಮ್ಯಾಟರ್ಸ್ಗಳನ್ನು ಡೀಲ್ ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ ಅಥವಾ ಹೈಕೋರ್ಟ್ ಬೆಂಚ್, ಆಯಾ ಹೈಕೋರ್ಟ್ ಬೆಂಚ್ಗಳಲ್ಲಿ. ಎಕ್ಸಾಂಪಲ್ ನಮ್ಮ ಗುಲ್ಬರ್ಗ ಆಯಿತು, ಆಮೇಲೆ ಹುಬ್ಬಳ್ಳಿ ಧಾರವಾಡ, ಆಮೇಲೆ ಈ ಬೆಳಗಾವಿ ಅಲ್ಲಿರುವಂತಹ ಬೆಂಚುಗಳು, ಇಲ್ಲ ಅಂತಂದರೆ ಬ್ಯಾಂಗ್ಳೂರು ಹೈಕೋರ್ಟಲ್ಲಾಗಲಿ ಒಂದು ಪಿಟಿಷನ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಒಂದು ಲೀಗಲ್ ನೋಟಿಸನ್ನು ಹಾಕುವಂಥದ್ದನ್ನು ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಬಟ್ ಏನಿದೆ ಇದರಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಯಾರಾದರೂ ಮುಂದೆ ಹೋದರೆ ಹಿಂದಿರೋರು ಅವರ ಮೇಲೆ ಭಾರ ಹಾಕ್ಕೊಂಡು ಸೈಡಾಗಿ ಆಗಿಬಿಡ್ತಾರೆ ಸ್ನೇಹಿತರೆ. ಮುಂದೆ ಹೋಗುವವರನ್ನು ಅವರನ್ನು ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವರಿಗೆ ಆರ್ಥಿಕ ಸಹಾಯ ಎಷ್ಟಾಯಿತು ಅಷ್ಟರ ಮಟ್ಟಿಗೆ ಮಾಡಿ, ನಾವು ನಿಮ್ಮ ಹಿಂದೆ ಇದ್ದೀವಿ, ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ಕರೆದಾಗ ಬೆಂಗಳೂರಿಗೆ ಬಾ ಅಂತಂದರೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಸಪೋರ್ಟ್ ಮಾಡಿದರೆ ಈ ಒಂದು ನ್ಯಾಯಯುತವಾದಂತಹ ನ್ಯಾಯಸಮ್ಮತವಾದಂಥ ಬೇಡಿಕೆ ಕೂಡ ಈಡೇರಿಸಿಕೊಳ್ಳಬಹುದು ಸ್ನೇಹಿತರೆ. ಸೊ ಈ ಒಂದು ನನಗೆ ಆಪ್ಷನ್ ಅನ್ನಿಸ್ತು ಸ್ನೇಹಿತರೆ. ಕಾರಣ
ಈ ಒಂದು ಸುಮಾರು 3-4 ದಿವಸದಲ್ಲಿ ಸುಮಾರು ಜನ ಕಾಲ್ ಮಾಡಿಬಿಟ್ಟು, ಸರ್ ನಮ್ಮ ಭವಿಷ್ಯ ಏನಾಗುತ್ತೆ, ನಾವು ಆ್ಯಸ್ ಎ ಕಮ್ಯುನಿಟಿ ಹೆಲ್ತ್ ಆಫೀಸರ್ CHOಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ, ಆಯಾ ಡಿಫ್ರೆಂಟ್ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆಮೇಲೆ ಕೆಲವೊಬ್ಬರು ನಾನು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಬ್ಯಾಂಗ್ಳೂರ್ ಆಯಿತು, ಹೈದರಾಬಾದ್ ಆಯಿತು, ತದನಂತರ ಬಾಂಬೆ ಆಯಿತು, ಇಲ್ಲೆಲ್ಲ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್, ನಮ್ಮ ಲೈಫ್ ಏನಾಗಬಹುದು. ಕಾರಣ ಸುಮಾರು 2020ರಲ್ಲಿ ಬಂದಂಥ ಜಾಯ್ನಿಂಗ್ ಇವಾಗ 2026 ಬರ್ತಾಯಿದೆ. ಯಾವುದೇ ರೀತಿಯಾದಂಥ ಒಂದು ರಿಕ್ರೂಟ್ಮೆಂಟ್ ಇರಲಿಲ್ಲ. ಈ ರಿಕ್ರೂಟ್ಮೆಂಟ್ ಬಂದಿದ್ದರೂ ಸಹ ಓನ್ಲಿ ಫಾರ್ ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ ಈ ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಮ್ಮ ಭವಿಷ್ಯ ಏನು, ನಾವು ಕೂಡ ಗೌರ್ಮೆಂಟ್ ಜಾಬ್ ಮಾಡಬೇಕೆನ್ನುವಂಥ ನಮಗೆ ಆಸೆ ಇದೆ. ಬಟ್ ನಮ್ಮ ಆಸೆ ಈಡೇರುತ್ತೆ ಅಥವಾ ಇಲ್ಲ ಎನ್ನುವ ಗೊಂದಲದಲ್ಲಿರುವಂಥವರು ದಯವಿಟ್ಟು ಫಸ್ಟು ಸೆಲ್ಫಾಗಿ ಒಂದು ಲೆಟ್ರ್ ಬರೆದುಕೊಟ್ಟು, ಒಂದು ಅಬ್ಜೆಕ್ಷನ್ ಲೆಟ್ರು ಅಥವಾ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಆಯಾ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸುವುದು ಅಥವಾ ಇಮೇಲ್ ಮಾಡೋದು. ಅದಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಏನೈತಿ ಅಂತಂದ್ರೆ, ಎಲ್ಲರೂ ನಿಮ್ಮ ನಾಯಕರಿದ್ದಾರೆ, MLAs ಅಥವಾ MP ಗಳನ್ನು ಭೇಟಿಯಾಗಿಬಿಟ್ಟು ಅವರಿಗೆ ಒಂದು ಲೆಟ್ರ್ ಮುಖಾಂತರ ನಮ್ಮ ಒಂದು ಕಷ್ಟವನ್ನು ಅವ್ರ ಮುಂದೆ ಇಟ್ಟು, ಈ ರೀತಿ ಇದೆ ಸರ್, ನಮಗೆ ಒಂದು ನ್ಯಾಯ ಕೊಡಿಸಿ ಎನ್ನುವಂಥದ್ದು ಮನವಿ ಮಾಡಿಕೊಳ್ಳುವುದು. ಅದಲ್ಲದೆ ಸ್ನೇಹಿತರೆ, ನ್ಯಾಯವಾದಿಗಳನ್ನು ಭೇಟಿ ಮಾಡಿಕೊಂಡು ಅಲ್ಲಿ ಕೂಡ ನಾವು ಈ ರೀತಿ ನಮಗೆ ಅನ್ಯಾಯ ಆಗ್ತಾಯಿದೆ, ಸೊ 50% BSc ನರ್ಸಿಂಗ್ ಇದ್ದವರು 50% ಸೀಟ್ ಇರಲಿ, ಅದಲ್ಲದೆ ಡಿಪ್ಲೊಮಾ ಹೋಲ್ಡರ್ಸ್ ಕೂಡ 50% ಸೀಟ್ ಇರಲಿ ಅನ್ನುವಂಥದ್ದನ್ನು ಒಂದು ಕೋರ್ಟಲ್ಲಿ ನಾವು ಅಬ್ಜೆಕ್ಟ್ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಸೊ ದಟ್ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಇಲ್ಲಿ ಕೆಲವರು ಕೇಳ್ತಾ ಇದ್ರು ಸ್ನೇಹಿತರೆ, ಏಜ್ ರಿಲೇಟೆಡ್ ಫ್ಯಾಕ್ಟರ್ಸ್ಗಳನ್ನು ಕೇಳ್ತಾ ಇದ್ದರು. ಸೊ ಇಲ್ಲಿ ನೀವು ನೋಡಬಹುದು, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಥವಾ ಜನರಲ್ ಅಂತಂದರೆ 40 ವರ್ಷಗಳು. ಕಾರಣ ಕೋವಿಡ್ ಇರೋದ್ರಿಂದ ಆ ಒಂದು ಏಜ್ ಸಡಿಲಿಕೆ ಮಾಡಿದ್ದಾರೆ 3 ವರ್ಷ. ಆಮೇಲೆ ಪ್ರಾರಂಭ 2A 2B 3A 3Bಗಳಿಗೆ 43 ವರ್ಷಗಳು. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಮಾಜಿ ಸೈನಿಕರಾಗಲಿ ಮತ್ತೊಬ್ಬರು ಇವರೆಲ್ಲರೂ ಒಂದು ಡೀಟೇಲ್ ಆದಂಥ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಬೇಕಾದರೆ ಆ ಒಂದು ಲಿಂಕನ್ನು ಈ ಕಾಮೆಂಟಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸೊ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 7/8/2026 ಅಂತಂದರೆ ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಸ್ನೇಹಿತರೆ. 7/8/2026ರಂದು ನಾವು ಅರ್ಜಿ ಸಲ್ಲಿಸಬಹುದು. ತದನಂತರ ಕೊನೆಯ ದಿನಾಂಕ ಅಂತಂದರೆ 30/8/2026. ಸೊ ಸರಿಸುಮಾರು 19-20 ದಿವಸಗಳು ನಿಮ್ಮ ಕೈಯಲ್ಲಿದ್ದಾವೆ ಸ್ನೇಹಿತರೆ. ಆದಷ್ಟು ಬೇಗ ಬಿಫೋರ್ ದ ಲಾಸ್ಟ್ ಡೇಟ್ ನಾವು ಇದರ ಒಂದು ಅಬ್ಜೆಕ್ಷನು ಮತ್ತೊಂದು ಮಾಡಬೇಕಾಗುತ್ತದೆ. ಮಾಡಲಿಲ್ಲ ಅಂತಂದರೆ ನಾವು ಇದರಲ್ಲಿ ನಾವು ಭಾಗಿಯಾಗಲ್ಲ ಎನ್ನುವಂಥದ್ದನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಶುಲ್ಕ ಪಾವತಿ ದಿನಾಂಕ 31/8/2026 ಒಳಗಾಗಿ ಮಾಡಿಕೊಳ್ಳಬೇಕೆನ್ನುವಂಥದ್ದನ್ನು ಹೇಳಿರುತ್ತಾರೆ. ಖಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ. ಖಾಯಂ ಪೂರ್ವ ಅವಧಿ 2 ವರ್ಷ ಇದೆ. ನರ್ಸಿಂಗ್ ಆಫೀಸರ್ ವೇತನ ಶ್ರೇಣಿ, ಫಾರ್ಮಸಿ ಅಧಿಕಾರಿಗಳ ವೇತನ ಶ್ರೇಣಿ ಈಗಾಗಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ತದನಂತರ ಜನರಲ್ ಮೆರಿಟ್ ಇದ್ದವರಿಗೆ 750 ರೂಪೀಸ್, ಆಮೇಲೆ SC ST ಆಮೇಲೆ ಪ್ರವರ್ಗ 1 ಇವರಿಗೆಲ್ಲ 500 ರೂಪಾಯಿ. ಆಮೇಲೆ ಪ್ರವರ್ಗ 2A 2B 3A 3Bಗಳಿಗೆ ಕೂಡ ಸೇಮ್ 750 ರೂಪೀಸ್. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪೀಸ್ ಅನ್ನುವಂಥದ್ದು ಇಲ್ಲಿ ಇದು ಮಾಡಿದ್ದಾರೆ. ಪರೀಕ್ಷಾ ದಿನಾಂಕದ ವಿವರ: ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ. ಪರೀಕ್ಷೆ ದಿನಾಂಕವನ್ನು ನಂತರ ತಿಳಿಸಲಾಗುವುದು. ಅಂತಂದರೆ ಇದು ಪರೀಕ್ಷೆ ದಿನಾಂಕವನ್ನು ನಂತರ ಅವರು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಹೇಳ್ತಾರೆ ಅನ್ನುವಂಥದ್ದು. CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಕೂಡ ಇರಬಹುದು ಅಥವಾ ಆಫ್ಲೈನ್ ಕೂಡ ಇರಬಹುದು ಎನ್ನುವಂಥದ್ದನ್ನು ಹೇಳಿದ್ದಾರೆ ಸ್ನೇಹಿತರೆ. ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಮಿನಿಮಮ್ ಕನಿಷ್ಠ 50% ಮಾರ್ಕ್ಸ್ ಪಡೆದಿರಬೇಕು. ಸೊ ಇಷ್ಟೆಲ್ಲ ಇದೆ. ಆಲ್ರೆಡಿ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಅಷ್ಟು ಡೀಟೇಲಾಗಿ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಲಿಕ್ಕೆ ನಾನು ಏನು ಬಯಸಲ್ಲ ಅನ್ನೋದು ಇಷ್ಟೇ ಇದೆ ಸ್ನೇಹಿತರೆ. ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಅವರಿಗೋಸ್ಕರ ಈ ಒಂದು ESI ಜಾಬ್ ಬಿಟ್ಟಿದ್ದಾರೆ. ಯಾರು BSc ಮಾಡಿದ್ದಾರೆ ಅವರಿಗೆ ಜಾಬ್ ಇಲ್ಲ. ಸೊ
ಅವರುಗಳು ಕೂಡ ಈ ಒಂದು 2-3 ಮಾರ್ಗಗಳನ್ನು ಉಪಯೋಗಿಸಿ ನ್ಯಾಯಯುತವಾದಂತಹ ಸಂವಿಧಾನಾತ್ಮಕ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಳ್ಳಬಹುದು ಎನ್ನುವಂಥದ್ದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೊಂದು ಮಾತು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತಂದರೆ, ಕರ್ನಾಟಕ ನರ್ಸಿಂಗ್ ಆಫೀಸರ್ಸ್ ಅಕಾಡೆಮಿ KNO ಅಕಾಡೆಮಿದವರು ಕೂಡ ಇದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು ಎನ್ನುವಂಥದ್ದು ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಅವರ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ನಾನು ಇಲ್ಲಿ ಶೇರ್ ಮಾಡಿರ್ತೀನಿ, ಸೊ ದ್ಯಾಟ್ ನಿಮಗೆ ಅದು ಒಂದು ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.